ಅವರ ರಾಣಿ ಕಮಲಾದೇವಿ ಅಂತ ಒಬ್ರು ರಾಣಿ ಇರ್ತಾರೆ ಸ್ನೇಹಿತರೆ. ಆ ಕಮಲಾದೇವಿಯವರು ಒಂದು ಅತ್ಯದ್ಭುತವಾದಂಥ ದೇವಾಲಯವನ್ನ ಇವತ್ತು ಕೂಡ ಸರ್ವೈವಿಂಗ್ ಅಲ್ಲಿ ಇದೆ. ಅಷ್ಟದ್ಭುತವಾಗಿದೆ ಆ ದೇವಸ್ಥಾನ. ಕಮಲ ನಾರಾಯಣ ದೇವಾಲಯ ಅಂತ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ. ಅಂದ್ರೆ ಕಮಲಾದೇವಿಯವರ ಮುಖ್ಯ ವಾಸ್ತುಶಿಲ್ಪಿ, ಚೀಫ್ ಆರ್ಕಿಟೆಕ್ಟ್ ಆದಂತಹ ತಿಪ್ಪೋಜಾ, ಈ ತಿಪ್ಪೋಜಾ ಅವರು ಮುಖ್ಯ ವಾಸ್ತುಶಿಲ್ಪಿ ಸ್ನೇಹಿತರೆ. ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ಇವರು ಚೀಫ್ ಆರ್ಕಿಟೆಕ್ಟ್ ಆಗಿರ್ತಾರೆ. ಸೊ ಕಮಲಾದೇವಿಯವರು ಇವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಕೊಟ್ಟು ಇವರ ಒಂದು ನೇತೃತ್ವದಲ್ಲಿ ಇವರ ಒಂದು ಲೀಡರ್ಶಿಪ್ ಅಲ್ಲಿ ಈ ಒಂದು ಅತ್ಯದ್ಭುತವಾದಂತಹ ಕಮಲನಾರಾಯಣ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ಸೊ ಈ ಕಮಲನಾರಾಯಣ ದೇವಸ್ಥಾನದ ವಿಶೇಷತೆಗಳನ್ನ ನಾವು ಹೇಳ್ತಾ ಹೋಗ್ಬೋದು. ಅಂದ್ರೆ ಈ ದೇವಸ್ಥಾನ ಬಂದು ಮೇನ್ ಗಾಡ್ ಬಂದು ಇಲ್ಲಿ ನಾರಾಯಣ ಸ್ನೇಹಿತರೆ. ಸೊ ಇಲ್ಲಿ 3 ದೇಗುಲಗಳಿವೆ. ಅಂದ್ರೆ ಈ ದೇವಸ್ಥಾನ ಅಂದ್ರೆ 3 ಕೋಶಗಳಲ್ಲಿ ನಿರ್ಮಾಣ ಆಗಿರೋ ಕಾರಣದಿಂದ ಇದು ತ್ರಿಕೂಟಾಚಲ ದೇವಾಲಯಗಳ ಈ ವರ್ಗೀಕರಣದ ಅಡಿಯಲ್ಲಿ ಬರುವಂತ ದೇವಾಲಯ ಆಗಿದೆ ಸ್ನೇಹಿತರೆ. ಅಂದ್ರೆ 3 ಕೋಶಗಳಿರೋ ಕಾರಣದಿಂದ ಇದು ತ್ರಿಕೂಟಾಚಲ ದೇವಾಲಯಗಳ ವರ್ಗೀಕರಣದ ಅಡಿಯಲ್ಲಿ ಬರುವಂತ ಒಂದು ದೇವಾಲಯ. ಮತ್ತೆ ಈ ದೇವಸ್ಥಾನದಲ್ಲಿ 3 ದೇಗುಲಗಳಿವೆ. ಸೊ ಮೊದಲನೇ ದೇಗುಲದಲ್ಲಿ ನಾರಾಯಣನ ಪ್ರತಿಮೆ ಇದೆ. ನಾರಾಯಣನ ಪ್ರತಿಮೆಯನ್ನು ನಾವು ನೋಡ್ಬೋದು. ಎರಡನೇ ದೇಗುಲದಲ್ಲಿ ಲಕ್ಷ್ಮೀ ನಾರಾಯಣನ ಪ್ರತಿಮೆಯನ್ನು ನಾವು ನೋಡ್ಬೋದು. ಅಂದ್ರೆ ಲಕ್ಷ್ಮೀ ದೇವಿಯವರು ನಾರಾಯಣನ ಮಡಿಲಿನಲ್ಲಿ ಕೂತ್ಕೊಂಡಿರುವಂತ ಒಂದು ಪ್ರತಿಮೆ, ಅಷ್ಟು ಅದ್ಭುತವಾಗಿರುತ್ತೆ ನೋಡೋದಕ್ಕೆ. ಮತ್ತೆ 3ನೇ ದೇಗುಲದಲ್ಲಿ ನಮ್ಮ ಕಮಲಾದೇವಿಯವರು, ಅಂದ್ರೆ ಈ ದೇವಾಲಯವನ್ನ ನಿರ್ಮಾಣ ಮಾಡಿದಂತಹ ಕದಂಬರ ರಾಣಿ, 12ನೇ ಶತಮಾನದಲ್ಲಿ ಶಿವಚಿತ್ತ ಅವರ ರಾಣಿಯಾದಂತಹ ಕಮಲಾದೇವಿಯವರ ಪ್ರತಿಮೆಯನ್ನೇ 3ನೇ ದೇಗುಲದಲ್ಲಿ ಅವರು ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಆ ಕಮಲಾದೇವಿಯವರು ಮತ್ತೆ ಅವರ ಪರಿಚಾರಕರು ಎರಡೂ ಬದಿಗಳಲ್ಲಿ ಇರೋ ತರ ಒಂದು ಪ್ರತಿಮೆ ಸ್ನೇಹಿತರೆ. ಸೊ ಮತ್ತೆ ಈ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಆ ಒಂದು ತಲೆ ಕೆಳಗಾಗಿ ಅಂದ್ರೆ ಈ ದೇವಸ್ಥಾನದ ಚಾವಣಿಯಲ್ಲಿ ತಲೆ ಕೆಳಗಾಗಿ ಕೆತ್ತನೆ ಮಾಡಿರುವಂತಹ ಒಂದು ದೈತ್ಯಾಕಾರದ ಒಂದು ಸುಂದರವಾದಂತಹ ಒಂದು ಕಮಲ ಬೇರೆ ಇದೆ ಸ್ನೇಹಿತರೆ. ಅಷ್ಟು ಸುಂದರವಾಗಿರುತ್ತೆ ನೋಡೋದಕ್ಕೆ. ಮತ್ತೆ ಈ ದೇವಾಲಯದಲ್ಲಿ ಇರ್ತಕ್ಕಂತಹ ಕಂಬಗಳು ಅಂದ್ರೆ ಮೇಲ್ಛಾವಣಿ, ಈ ದೇವಾಲಯದ ಮೇಲ್ಛಾವಣಿ ಬಂದು ಈ ದೇವಾಲಯದ ಕಂಬಗಳು ಅಂದ್ರೆ ಸುಂದರವಾದಂತಹ ಕೆತ್ತನೆಗಳು ಹೊಂದಿರುವಂತಹ ಕಂಬಗಳ ಆಧಾರದ ಮೇಲೆ ನಿಂತಿದೆ. ಮತ್ತೆ ಎಷ್ಟೋ ಅಂದ್ರೆ ಸಿಂಹ ಗರ್ಜನೆಗಳು ಇರ್ತಕ್ಕಂತಹ ಕಂಬಗಳಿದೆ. ಮತ್ತೆ ಅದರ ನಡುವೆ ಇರುವಂತಹ ಶಿಲಾಬಾಲಕಿಯರು, ಮತ್ತೆ ಸುರುಳಿ ವಿನ್ಯಾಸಗಳು, ಈ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಸುರುಳಿ ವಿನ್ಯಾಸಗಳು, ಮತ್ತೆ ಈ ದೇವಸ್ಥಾನದ ಮುಂಭಾಗದ ಉದ್ದಕ್ಕೂ ಕೂಡ ಕಲ್ಲಿನ ಫಲಕಗಳಲ್ಲಿ ನಮ್ಮ ಕದಂಬ ರಾಜವಂಶದ ಮತ್ತೆ ಇನ್ನೂ ಹಲವಾರು ವ್ಯಕ್ತಿಗಳ ಲಾಂಛನಗಳೆಲ್ಲ ಇದೆ ಸ್ನೇಹಿತರೆ. ಮತ್ತೆ ಎಷ್ಟೋ ಕನ್ನಡ ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಇದೆ ಇಲ್ಲಿ, ಅಂದ್ರೆ ಕನ್ನಡದಲ್ಲಿ ಬರೆದಿರ್ತಕ್ಕಂತಹ ಶಾಸನಗಳೆಲ್ಲ ಇದೆ. ಸೊ ಹೀಗೆ ಅಷ್ಟು ಅದ್ಭುತವಾದಂತಹ ದೇವಾಲಯ.